ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ನಾನು ಕುಮಾರಗೌಡ ನಮ್ಮದು ಬಿಟ್ಟರೆ ನನ್ನ ಹೆಣ್ಣೆ ರಾತ್ರಿ ಒಂದು 10-15 ನಾಯಿಗಳು ಬಂದು ಪೂರ ಇದು ಹತ್ತಾಕಿ ನಾನು ಅದೇ ಸೌಂಡ್ ಕೇಳಿ ಇಲ್ಲಿ ಇದಕ್ಕೂ ವೆಟರ್ನರಿ ಕಾಲೇಜ್ ಹೋಗಿದ್ದ. ಅಲ್ಲಿ ಟ್ರೀಟ್ಮೆಂಟ್ ಆಗಿಲ್ಲ, ಹೀಗಾಗಿ ಸರಿ ಹೋಗಿಲ್ಲ. ಅದು ಇದು ಐತೆ ಇದು ನಾನು ಏನೋ ಸಹಾಯ ಮಾಡಿ ಸಾಬರೇ ನಾವು ಗಡಿಗಳು, ನಮಗೇನು ಹೊಲ ಇಲ್ಲ, ನೆಲ ಇಲ್ಲ, ಏನೂ ಇಲ್ಲ. ನಾವು ಎಮ್ಮೆ ಮೇಲೆ ಬರ್ತಿದ್ದೀವಿ. ನಮಸ್ಕಾರ ಬಂಧುಗಳೇ, ಇಂದು ಕುಂಬರಡ ಗ್ರಾಮದಲ್ಲಿ ವಾರ್ಡ್ ನಂಬರ್ 29 ಬೀದಿ ನಾಯಿಗಳ ಕಾಟದಿಂದ ನಾಮದೇವ್ ಗಜರೆ ಕುಂಬರಡ ಒಬ್ಬ ಬಡ ರೈತನಾಗಿದ್ದು ಅವರ ಒಂದು ಎಮ್ಮೆಯ ಕರುವನ್ನು ಬೀದಿ ನಾಯಿಗಳು ಕಚ್ಚಿ ರಾತ್ರಿ 3 ಗಂಟೆಗೆ ಆ ಒಂದು ಅನಾಹುತ ನಡೆದಂಥ ಸಂದರ್ಭದಲ್ಲಿ ನಾಮದೇವ್ ಗಜರೆ ಅವರು ತುಂಬ ಭಯಭೀತರಾಗಿ ಆ ಒಂದು ಕರುವನ್ನು ನಾಯಿಗಳಿಂದ ರಕ್ಷಣೆ ಮಾಡಿ ಪಶು ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ಬೀದರ್ ನಗರದಲ್ಲಿ ಚಿಕಿತ್ಸೆಗೆ ಒಯ್ದಾಗ ಆ ಒಂದು ವೈದ್ಯಕೀಯರು ಚಿಕಿತ್ಸೆ ಮುಂದುವರಿಯದೆ ಒಂದು ಎಮ್ಮೆಯ ಕರು ಮೃತಪಟ್ಟಿರುತ್ತದೆ. ಒಂದು ವೇಳೆ ಮೃತಪಟ್ಟಂಥ ಆ ಒಂದು ಕರುವಿನ ಒಂದು ಪಾಸನ್ನು ವೈದ್ಯರು ನೀಡಿರುತ್ತಾರೆ. ಈ ಒಂದು ಪಾಸನ್ನು ಇವರಿಗೆ ನೀಡಿ ನಿಮ್ಮ ಮರಣ ಹೊಂದಿರುವ ಆ ಒಂದು ಎಮ್ಮೆಯ ಕರುವಿನ ಒಂದು ಮರಣ ಪತ್ರವನ್ನು ಪಡೆಯಲು ನೀವು ನಾಳೆ ಆಗಮಿಸಿ ಅಂತೇಳಿ ವೈದ್ಯರು ಸೂಚಿಸುತ್ತಾರೆ. ಬಡವರಾಗಿದ ಕಾರಣದಿಂದ ದಯಗಳು ಬೀದರ್ನ ಉದ್ಯಮಿಗಳು, ನಮ್ಮ ಬೀದರ್ ಕ್ಷೇತ್ರದ ಶಾಸಕರು ಸಚಿವರಾದ ರೈಖಾನ್ ಅವರು, ನಮ್ಮ ನಗರಸಭೆ ಸಚಿವರು ರಘುಶೆಟ್ಟಿ ಪಾಟೀಲ್ ಅವರು ಈ ನಾಮದೇವ್ ಗಜರಿ ಅವರಿಗೆ ಆರ್ಥಿಕ ಧನ ಸಹಾಯ ಮಾಡಿ ಅವರಿಗೆ ಮತ್ತೊಂದು ಎಮ್ಮೆಯನ್ನು ಕೊಂಡುಕೊಳ್ಳಲು ಧನ ಸಹಾಯ ಮಾಡಬೇಕಾಗಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಾವು ಕೂಡ ಭೀಮಾರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಅವರ ಕೈ ಜೋಡಿಸಿ ಅವರಿಗೆ ಬೆನ್ನೆಲುಬಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಕಳಕಳಿಯ ಮನವಿ ಮಾಡಿಕೊಂಡು, ಬಂಧುಗಳೇ, ಈ ನಾಮದೇವ್ ಗಜರೆ ಒಬ್ಬ ಬಡ ಅಮಾಯಕನಾಗಿದ್ದು ಇವರಿಗೆ ಆರ್ಥಿಕ ಸಹಾಯ ಸಿಗಲು ಮತ್ತೊಂದು ಎಮ್ಮೆ ಕೊಂಡುಕೊಳ್ಳಲು ಅವರಿಗೆ ಧನ ಸಹಾಯ ಮಾಡಿ ಅಂತ ಹೇಳಿ ತಮ್ಮ ಮಾಧ್ಯಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.